ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ನ ಚಾನಲ್ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತು ಕ್ಲಾಸ್ ಏನಂದ್ರೆ ಇವತ್ತು ಕ್ಲಾಸ್ ಹೇಳೋಕ್ಕಿಂತ ಮುಂಚೆ ಒಂದು ಸ್ಟೋರಿಯನ್ನು ಹೇಳ್ತೀನಿ. ಯಾಕಂದರೆ ಕ್ಲಾಸ್ ಡೈಲಿ ಹೇಳಿ ಹುಡುಗರಿಗೆ ಕೇಳಿ ಕೂಡ ಬೋರ್ ಆಗಿರ್ತೈತಿ. ಏನಿಲ್ಲ, ಜಸ್ಟ್ ಒಂದು ಸಿಂಪಲ್ ಕತೆ ಐತಿ. ಆ ಕಥೆಯನ್ನು ಕೇಳಿ ನಮಗೂ ಕೂಡ ಸ್ವಲ್ಪ ಇದು ಅನ್ನಿಸ್ತಾ ಇರ್ತೈತಿ. ಒಂದು ಕತೆ ಹೇಳ್ತೀನಿ, ಕೇಳಿರೋತ್ತೇನಪ್ಪ ಅಂದ್ರೆ ಏನಿಲ್ಲ, ಜಸ್ಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಈ ಕಥೆಯನ್ನು ನೋಡಿ ನಿಮ್ಗೆ ಅರ್ಥ ಆಗ್ತದೆ ಏನಂತ ಹೇಳಿದ್ರು. ನಾವು ಅನ್ಕೋಬೋದು ನಾ ಜೀವನದಲ್ಲಿ ಫೇಲ್ ಆಗ್ತಾ ಇದ್ದೀನಿ, ಹುಡುಗರು ಅನ್ಕೋತಿರ್ತಾರೆ ನಾವು ಯಾವಾಗಲೂ ಬರೀ ಫೇಲ್ ಆಗ್ತೀವಿ, ಎಷ್ಟು ಓದಿದ್ರು ಆನ್ಸರ್ ನೆನಪುಳಿಯೋದಿಲ್ಲ, ಏನು ಮಾಡಿದ್ರು ನಮ್ಮ ಕಡೆ ಏನಾಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ ಅಂತೇಳಿ ಅಂತ ಅನ್ಕೋತಿರ್ತಿರಲ್ಲ. ಅವ್ರಿಗೆಲ್ಲ ಏನಪ್ಪ ಅಂತಂದ್ರೆ ಸಮಯ ಎಲ್ಲದಕ್ಕೂ ಉತ್ತರ ಕೊಡ್ತೈತಿ. ಆ ಸಮಯ ಅಂದ್ರೆ ಆಲ್ ಈಸ್ ವೆಲ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ನಮ್ಗೆ ಏನಾಗ್ತಾ ಇರ್ತದಲ್ಲ ಅದು ಆಗೋದೆಲ್ಲ ಒಳ್ಳೇದಕ್ಕೆ. ಅದಕ್ಕೆ ಏನಪ್ಪ ಅಂತಂದ್ರೆ ಒಂದು ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಸ್ಟೋರಿಯನ್ನು ಹೇಳ್ತಾನೆ ನೋಡಿರುತ್ತೆ, ಕಥೆಯನ್ನು ಹೇಳ್ತೀನಿ ಕೇಳ್ರಿ. ಏನಪ್ಪ ಅಂದ್ರೆ ಒಂದು ಊರು ಇರ್ತೈತಿ, ಆ ರಾಜ ಇರ್ತೈತಿ, ಒಂದು ರಾಜ್ಯ ಇರ್ತೈತಿ. ಆ ರಾಜ್ಯದಲ್ಲಿ ರಾಜ, ಮಂತ್ರಿ, ಸೈನಿಕರೆಲ್ಲರೂ ಕೂಡಿ ಒಮ್ಮೇನು ಮಾಡ್ತಾರೆ ಅಂತಂದ್ರೆ ಪ್ರಾಣಿ ಬೇಟೆಗೆ ಕಾಡಿಗೆ ಅಂತ ಹೋಗ್ತಾರೆ. ಪ್ರಾಣಿ ಬೇಟೆಗೆ ಕಾಡಿಗೆ ಅಂತ ಹೋದಾಗ ಏನಾಗ್ತಾ ಇರ್ತೈತಿ, ಪ್ರಾಣಿಯನ್ನು ಬೇಟೆ ಆಡ್ತಿರ್ತಾರೆ ಬಿಲ್ಗಳನ್ನು ತೊಗೊಂಡು. ಅವಾಗೇನಾಗ್ಬಿಡ್ತೈತಿ, ಮಂತ್ರಿ ಅಕಸ್ಮಾತಾಗಿ ಆ ಬಿಲ್ಲನ್ನು ಬಿಡುವಾಗ ರಾಜನ ಕೈಗೆ ಬಿಟ್ಬಿಡ್ತಾನೆ. ರಾಜನ ಕೈಗೆ ಬಿಟ್ಕೊಡ್ಲೆ ರಾಜಾಗಲ್ಲಿ ಹೆಬ್ಬಟ್ಟು ಕಟ್ಟಾಗ್ತತಿ. ಹೆಬ್ಬಟ್ಟು ಅಂದ್ರೆ ಪೂರ ಕಟ್ಟಾಗಲ್ಲ, ಸ್ವಲ್ಪ ಕಟ್ಟಾಗಿ ಏನಾಗ್ತದೆ ಅಂದ್ರೆ ಅವನಿಗೆ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾರಿಗೆ ಅಂದ್ರೆ ರಾಜನಿಗೆ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಬಾಣವನ್ನು ಬಿಟ್ಟರೆ ಯಾರಪ್ಪ ಅಂತಂದ್ರೆ ಮಂತ್ರಿ ಬಿಟ್ಟಿರ್ತಾನೆ. ಆ ಪ್ರಾಣಿ ಹೊಡ್ಯಕ್ಕೆ ಹೋಗಿ ಅದು ಅಕಸ್ಮಾತಾಗಿ ರಾಜನಿಗೆ ಬಿಡ್ತೈತಿ. ಅವಾಗ ರಾಜನಿಗೆ ಏನಾಗ್ಬಿಡ್ತೈತೆ ಅಂತಂದ್ರೆ ಸ್ವಲ್ಪ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ, ಕೈ ನೋವು ಆಗ್ತದೆ ಭಾಳ. ಅವಾಗ ರಾಜ ಕೋಪದಲ್ಲಿ ಆ ಮಂತ್ರಿಯನ್ನು ಕರೆಸಿ, ನಿನಗೆ ಹಿಂಗನ ಕಲ್ತಿದ್ದು ಬಿಲ್ ವಿದ್ಯೆ, ಈ ರಾಜ್ಯಕ್ಕೆ ಮಂತ್ರಿ ಆಗಿರೋದು ದಂಡ, ಅದಕ್ಕೆ ನೀನು ನಮ್ಮ ಟೀಮ್ನಿಂದ ಹೊರಗೋಗ್ಬಿಡು, ನೀವು ಬೇಟಾಡೋದು ಬರೋದು ಬೇಡ ಅಂತ ಹೇಳ್ತಾನಂತ. ಅವಾಗ ಮಂತ್ರಿ ಹೇಳ್ತಾನ, ಇಲ್ರಿ ರಾಜ ನನ್ನ ತಪ್ಪಾಗೈತೆ, ಆಗೋದೆಲ್ಲ ಒಳ್ಳೇದಕ್ಕೆ, ನಾವು ಹೊಡೆದಿದ್ದು ನನಗೆ ಒಳ್ಳೇದಕ್ಕೆ ಇರ್ತೈತಿ ರೀ, ಹಂಗೆ ಏನಾಗಲ್ಲ ಅಂತಾನ. ಹಂಗಂದಾಗ ಆ ರಾಜನಿಗೆ ಇನ್ನೂ ಸಿಟ್ಟು ಬರ್ತೈತಿ. ಹೊಡೆದಿದ್ದಿ ಮತ್ತು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಿಲ್ಲೋ ಮುಟ್ಟಾಳ ಅಂತೇಳಿ ಅವನು ಮಂತ್ರಿನ ಬೈದು ಕಳಿಸ್ಬಿಡ್ತಾನ. ಮಂತ್ರಿ ಅವಾಗ ಅವ್ನಿಗೆ ನಮಸ್ತೆ ಮಾಡಿ ಆತನ ಹೋಗ್ತಾನೆ ಅಂತೇಳಿ ಮಂತ್ರಿ ಈ ಕಡೆ ಸೈಡ್ ಬೇರೆ ಕಡೆ ಹೋಗ್ತಾನೆ. ಯಾವಾಗ ಮತ್ತೆ ಮುಂದೆ ಹೋಗ್ತಾ ಇರ್ತಾರೆ ರಾಜ, ಸೈನಿಕರು, ಉಳುಕಿದ ಸೈನಿಕರೆಲ್ಲ ಮತ್ತೆ ಮುಂದೆ ಬೇಟೆ ಆಡ್ತಾ ಹೋಗ್ತಾ ಇರ್ತಾರೆ. ಅವಾಗ ಏನಾಗ್ತಾ ಇರ್ತೈತಿ, ಹೋಗುವಾಗ ಅಕಸ್ಮಾತಾಗಿ ಅಲ್ಲಿ ಕಾಡಿನ ಮಧ್ಯೆ ಹೋಗ್ಬಿಡ್ತಾರೆ ಇವರು. ಕಾಡಿನ ಮಧ್ಯೆ ಹೋಗತ್ಲೆ ಆ ಕಾಡಲ್ಲಿ ಕಾಡಿನ ಜನ ಎಲ್ಲ ಅವ್ರನ್ನ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂದ್ರೆ ಅವ್ರನ್ನ ಪೂರ ಸುತ್ತುವರೆದ್ಬಿಡ್ತಾರೆ. ಸುತ್ತುವಾದಾಗ ಏನಾಗ್ತದಪ್ಪ ಅಂತಂದ್ರೆ ಆ ರಾಜನ ಸುತ್ತುವರೆದಿದ್ದು ನೋಡಿ ಉಳ್ಕಿದ ಸೈನಿಕರೆಲ್ಲ ರಾಜನ ಒಬ್ಬನ ಬಿಟ್ಟು ಓಡೋಗ್ಬಿಡ್ತಾರಲ್ಲ. ರಾಜನ ಒಬ್ಬನ ಬಿಟ್ಟು ಎಲ್ಲರೂ ಓಡೋಗ್ಬಿಡ್ತಾರೆ. ಅವಾಗ ರಾಜ ಆ ಕಾಡು ಜನದ ಕಡೆ ಸಿಕ್ಕೊಂಡ್ಬಿಡ್ತಾನೆ. ಸಿಕ್ಕೊಂಡಿದ್ದು ಏನಾಗ್ಬಿಡ್ತೈತಿ, ಆ ಕಾಡಿನ ಜನ ಅಮಾವಾಸ್ಯೆ ಇರ್ತವತ್ತ ಒಂದು ನರಬಲಿ ಕೊಡ್ಬೇಕಂತ ಹೇಳ್ತಾರೆ. ನರಬಲಿ ಅಂತಂದ್ರೆ ಒಬ್ಬ ಮಾನವನನ್ನು ಅವರು ದೇವರಂತ ಬರ್ತೋ ಸಂಪ್ರದಾಯ ಇರ್ತದೆ ಅವ್ರದ್ದು, ಅವನಿಗೆ ಆ ದೇವರಿಗೆ ಬಲಿ ಕೊಡ್ಬೇಕಂತೇಳಿ ರಾಜನನ್ನು ಕರ್ಕೊಂಡೋಗಿ ನೇತಾಕ್ತಾರೆ. ಕಲ್ಪನೆ ಮಾಡ್ಕೋಬೇಕು ನೀವು, ನೇತಾಕೋದು ವಿದ್ಯಾರ್ಥಿಗಳೇ, ತಲೆ ಕೆಳಗಡೆ ಕಾಲು ಮೇಲ್ಗಡೆ ಆ ರೀತಿ ಅವನ್ನ ರಾಜನನ್ನು ನೇತಾಕಿ ಅವ್ರ ಸಂಪ್ರದಾಯ ಪ್ರಕಾರ ಅವನೇನು ಕಡ್ಯಾಕೆ ಹೋಗ್ತಾ ಇರ್ತಾರೆ. ಯಾರನ್ನ ಅಂತಂದ್ರೆ ರಾಜನನ್ನು ಕಡಿಲಿಕ್ಕೆ ಹೋಗ್ತಾ ಇರ್ತಾರೆ. ಕಡಿಲಿಕ್ಕೆ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ ಇನ್ನೇನು ಅವ್ನು ಕಡಿತಿರ್ತಾರೆ ತಗೊಂಡು ಅವನ ಕೈಯಿಂದ ರಕ್ತ ಸುರಿತಾ ಇರ್ತೈತಿ. ಅವಾಗ ಅವ್ರ ಹೆಡ್ ಇರ್ತಾನೆ, ಆ ಕಾಡು ಜನದ್ರೊಬ್ಬ ಅವ್ರ ಹೆಡ್ ಇರ್ತಾನಲ್ಲ, ನಿಲ್ಲಿಸ್ರಿ, ಅವ್ನಿಗೇನೋ ರಫ್ಚರ್ ಅಂದ್ರೆ ಅವ್ನಿಗೇನೋ ಹೊಡೆತ ಬಿದ್ದೈತಿ, ಪೆಟ್ಟು ಬಿದ್ದೈತಿ, ಅವ್ನಿಗೆ ರಕ್ತ ಬರ್ತಾ ಇದೆ ನೋಡ್ರಿ ಅಂತ ಹೇಳ್ತಾರೆ. ಅವ್ರ ಸಂಪ್ರದಾಯದಲ್ಲಿ ಏನಿರ್ತಂತಂದ್ರೆ ಯಾರಿಗಾದರೂ ಒಬ್ಬ ಬಲಿ ಕೊಡುವಾಗ ಅವನು ಬಲಿ ಕೊಡೋಕ್ಕಿಂತ ಮುಂಚೆ ಅವ್ನಿಗೇನಾದರೂ ಬ್ಲಡ್ ಬರ್ತಿದ್ರೆ ಅಥವಾ ಏನಾದರೂ ಕಟ್ಟಾಗಿದ್ರೆ ಪಾರ್ಟ್ ಅಂಗಗಳೇನಾದ್ರು ಕಟ್ಟಾಗಿದ್ರೆ ಅಂಥವನನ್ನು ಬಲಿ ಕೊಡೋದಲ್ಲ ಅವ್ರ ಸಂಪ್ರದಾಯದೊಳಗೆ. ಹಾಗಾಗಿ ರಾಜನ ಕೈಯಿಂದ ಬ್ಲಡ್ ಬರ್ತಿರ್ತೈತಿ. ಅವಾಗ ರಾಜನನ್ನು ಅವ್ರು ಬಿಚ್ತಾರ. ಅವಾಗ ಬಿಚ್ಚಿ ಏನು ಮಾಡ್ತಾರೆ ಅಂತಂದ್ರೆ, ನಿನಗೆ ನಾವು ಬಲಿ ಕೊಡೋಕೆ ಬರಂಗಿಲ್ಲಪ್ಪ, ನೀವು ಆಲ್ರೆಡಿ ಈಗ ಬಿದಾಗೈತಿ, ನಿನಗೆ ರಗತ್ ಬರ್ತಾ ಇದೆ, ನೀನು ಬಲಿ ಕೊಡೋಕೆ ಯೋಗ್ಯ ಅಲ್ಲ, ಹೋಗ್ಬಿಡ್ನಿ ಅಂತೇಳಿ ಬಿಟ್ಟು ಕಳಿಸ್ಬಿಡ್ತಾರೆ. ಅವಾಗ ರಾಜ ನೀವು ಕಲ್ಪನೆ ಮಾಡ್ಕೋಬೇಕು, ಎದ್ನೋ ಬಿದ್ನೋ ಸತ್ನೆ ಅಂತೇಳಿ ಓಡೋಡ್ ಬರ್ತಿರ್ತಾನೆ. ಕಾಡಿನ ತುಂಬ ಹುಡ್ಕೋತ ಬರ್ತಾನೆ, ಜೀವ ಉಳಿತಂತೇಳಿ, ಬಡಪಾಯಿ ಜೀವ ಉಳಿತಂತೇಳಿ ಬರ್ತಿರ್ತಾನೆ. ಅವಾಗ ಅದ ದಾರಿಗೆ ಸೈನಿಕ ಏನು ಮೊನ್ನೆಗೆ ಬೈದು ಕಳಿಸಿರ್ತಾನಲ್ಲ ಅವ ಜಪ್ ಮಕ್ಕ ಹಾಕೊಂಡು ಕುಂತಿರ್ತಾನಲ್ಲಿ, ಕಾಡಿನ ಮಧ್ಯೆ ಕುಂತಿರ್ತಾನೆ. ಅವಾಗ ರಾಜ ಏನಿಲ್ಲ, ಆ ಮಂತ್ರಿಯನ್ನು ನೋಡಿ, ಮಂತ್ರಿ ಮೊದಲಿಗೆ ಬೈದು ಕಳಿಸಿರ್ತಾನಲ್ಲ, ಆ ಮಂತ್ರಿಯನ್ನು ನೋಡಿ ಹೋಗಿ ಅವ್ನು ತಪ್ಕೊಂಡು ಆಳಾಕತ್ಬಿಡ್ತಾನೆ. ಮಂತ್ರಿ, ನಾನು ನೀನು ಬೈದು ಬಿಟ್ಟಪ್ಪ, ನನ್ನ ತಪ್ಪಾತು ನಂಗೆ ಕ್ಷಮಿಸ್ಬಿಡು ಅಂತೇಳಿ ಆ ಮಂತ್ರಿಯನ್ನು ತಪ್ಕೊಂಡು ರಾಜ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನ ಅಂತಂದ್ರೆ ಅವಾಗ ಮಂತ್ರಿ ಕೇಳ್ತಾನಂತ, ಏನಾತ ರಾಜರ ಅಂತ ಕೇಳ್ತಾನಂತ. ಏನಿಲ್ಲಪ್ಪ, ನನಗೆ ಹಿಂಗೆ ಕಾಡು ಜನ ನೀವು ಬಿಟ್ಟು ನಿನ್ನ ಬೈದು ಕಳಿಸಿದೆ, ಕಾಡು ಜನ ನೀನು ಹೇಳ್ಕೊಂಡೋಗಿ ಬಲಿ ಕೊಡಕ್ಕೆ ಹೋಗಿದ್ರು, ಅಲ್ಲಿಂದ ನಾನು ಅದೇನೋ ನೀವು ಹೊಡೆದಿದ್ದಲ್ಲ, ನೀ ಗಾಯ ಮಾಡಿದ್ದಿಲ್ಲ ಆ ಗಾಯನ ನಾನು ಉಳಿಸ್ ನೋಡಪ್ಪ, ಈಗ ಹಿಂಗೆ ಗಾಯ ಆದ್ರೆ ಏನೋ ಬಲಿ ಕೊಡಕ್ಕೆ ಬರಂಗಿಲ್ಲ ಅಂತ ಹಂಗೆ ಹೇಳಿ ಇವರು ನನ್ನ ಬಿಟ್ಟು ಕಳಿಸಿದ್ರು ಅಂತ ಹೇಳ್ತಾನಂತ. ಯಾರೋ ರಾಜ ಮಂತ್ರಿ ಹೇಳ್ತಾನಂತ, ಕಾಡು ಜನ ಹೆಂಗೆ ಹೇಳಿದ್ರು ಅಂತೇಳಿ. ಅವಾಗ ಮಂತ್ರಿ ಹೇಳ್ತಾನಂತ, ಚಲೋ ಆದ್ ಬಿಡ್ರಿ, ನಿಮ್ಮ ಪ್ರಾಣ ಉಳಿತು, ನಾವು ಹೊಡೆದಿದ್ದಕ್ಕಂತ ಉಳಿತು,
ಅದರ ಅಡ್ಡಿ ಇಲ್ಲ ಅಂತಂತಾನಂತ. ಹೌದಪ್ಪ ನೀ ಏನು ನನ್ನ ಗಾಯ ಮಾಡಿದಿಲ್ಲ ಅದರಿಂದ ನನ್ನ ಜೀವ ಉಳಿತು ನೋಡಪ್ಪ ಅಂತಾನಂತ. ಇಲ್ಲ ರೀ ನಾ ಗಾಯ ಮಾಡ್ದಂತಲ್ಲದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ ನಾನು ನಿಮ್ಗೆ ಅವಾಗ ಹೇಳಿದ್ದೆ ರಾಜರೇ, ಅದು ಆಗೋದೆಲ್ಲ ಒಳ್ಳೇದಕ್ಕೆ ನಾನು ನಿಮ್ಗೆ ನೋವು ಮಾಡಬೇಕೆಲ್ಲೇ, ನೀವು ನನ್ನ ಬೈದು ಕಳಿಸ್ಬೇಕೆಲ್ಲಿ. ನಾ ಏನಾರ ನಿಮಗೆ ನೋವು ಮಾಡಿರಲಿಲ್ಲ ಅಂದರೆ ನೀವು ನನಗೆ ಬೈತಿದ್ದಿದ್ದಿಲ್ಲ, ನಾನು ನಿಮ್ಮನ್ನ ಬಿಟ್ಟು ಬೇರೆ ಕಡೆ ಹೋಗ್ತಿರ್ಲಿಲ್ಲ. ಒಂದು ವೇಳೆ ನಾನು ನಿಮ್ಮ ಜೊತೆ ಇದ್ದಿದ್ರೆ ನಿಮ್ಮ ಬಟ್ ಕಟ್ಟಾಗಿರಲಿಲ್ಲ ಅಂದರೆ ನಾ ಏನಾರು ನಿಮ್ಮ ಜೊತೆ ಇದ್ದಿದ್ರೆ ಕಾಡಿನ ಜನ ನಿಮ್ಮನ್ನು ಬಿಟ್ಟು ನನ್ನ ಬಲಿ ಕೊಡ್ತಾ ಇದ್ರು ಅಂತ ಹೇಳ್ತಾನಂತ. ಅದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಆ ಮಂತ್ರಿ ಅವಾಗ ಹೇಳಿರ್ತಾನ. ಅದನ್ನ ಮತ್ತೆ ರಾಜರಿಗೆ ಹೇಳ್ತಾನ, ಆಗೋದೆಲ್ಲ ಒಳ್ಳೇದಕ್ಕೆ ರೀ ರಾಜರ, ಆಲ್ ಈಸ್ ವೆಲ್ ಅಂತ ಹೇಳ್ತಾನ. ಅದೇ ರೀತಿ ಈ ಕಥೆ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ನಾವು ಸತತ ಫೇಲ್ ಆಗ್ತಾ ಇದ್ದೀವಪ್ಪ ಅಂತಂದ್ರೆ ಭಯ ಬೀಳ್ಬಾರ್ದು, ಮತ್ತೆ ಪ್ರಯತ್ನವನ್ನು ಮಾಡ್ತಿರ್ಬೇಕು. ದೇವರು ನಮಗಾಗಿ ಏನೋ ಒಂದು ಯೋಜನೆ ಮಾಡಿರ್ತಾನೆ, ಆ ಸತತ ಏನೋ ಫೇಲ್ ಆಗ್ತಾ ಇದ್ದೀವಿ ಅಂದ್ರೆ ಮುಂದೆ ಏನಾದರೂ ಆಗ್ತತಿ. ಅದಕ್ಕೆ ಯಾವುದೇ ಫೇಲ್ ಇರಲಿ, ಸಮಯ ಹಿಂಗೆ ಇರೋದು ಎಲ್ಲರದು, ಸಮಯ ಎಲ್ಲದಕ್ಕೂ ಅಪ್ಪ ಅಂತ ಹೇಳ್ತಾರೆ, ಸಮಯ ಎಲ್ಲರಿಗೂ ಬರ್ತತಿ, ಸಮಯಕ್ಕಾಗಿ ಕಾಯೋಣ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅದೇ ರೀತಿ ತರಗತಿಯನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಇವತ್ತಿಗೆ ಈ ಕಥೆಯ ಮುಖಾಂತರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.